ಮುಂದೆ ಜಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಜಾಗ ಅದಕ್ಕೂ ಖಾತೆ ಇಲ್ಲ. 100 ನಗರಸಭೆ ಜಾಗನ ಕೋಲಾರಮ್ಮನ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಖಾತೆ ಮಾಡಿ ಅವ್ರ ಹೆಸರಿಗೆ ಕೋಲಾರಮ್ಮನ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಕೋಲಾರಮ್ಮನ ದೇವಸ್ಥಾನ ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮ ಅತಿ ಉತ್ತಮವಾದ ನಮ್ಮ ತಾಯಿಯವರು. ಅಲ್ಲಿ ಅನ್ನಸಂತರ್ಪಣೆ ಅದೆಲ್ಲ ಮಾಡ್ತಾರೆ, ಆಮೇಲೆ ಕಾರ್ಯಕ್ರಮಗಳು ಮಾಡ್ತಾರೆ, ಆಮೇಲೆ ದೇವ್ರದ್ದು ಉತ್ಸವಗಳು ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಜಾಗ ಇಲ್ದಿರೋದ್ರಿಂದ ಸುಮ್ಮನೆ ಯಾರಾದರೂ ಅಲಿಗೇಷನ್ ಮಾಡ್ತಾರೆ ಅಂತ ನಗರಸಭೆ ವ್ಯಾಪ್ತಿಗೆ ಬರುವಂಥ ಜಾಗವನ್ನು ಕೋಲಾರಮ್ಮನ ದೇವಸ್ಥಾನಕ್ಕೆ ಖಾತೆ ಮಾಡಿ ಅಲ್ಲಿ ಅನುದಾನ ಮಾಡ್ಕೋಬೋದು, ಉತ್ಸವ ಮಾಡ್ಕೋಬೋದು, ತೇರು ನಿಲ್ಲಿಸ್ಕೋಬೋದು, ಏನಾದರೂ ದೇವಸ್ಥಾನ ಸಂಬಂಧಪಟ್ಟಿದ್ದ ಕಾರ್ಯಕ್ರಮಗಳು ಏನಾದರೂ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ಖಾತೆ ಮಾಡಿಕೊಟ್ಟಿದ್ದೀವಿ. ಇಂಥ ಒಳ್ಳೆ ಕೆಲಸ ಇಲ್ಲಿನ ಮಾಡಬೇಕು ಅಂತ ಆಸೆ ಇದೆ. ನಮ್ಗೆ ಒಳ್ಳೆ ಅಧಿಕಾರಿಗಳು ಇದ್ದಾರೆ ನಮ್ಮ ಜೊತೆಯಲ್ಲಿ. ಒಳ್ಳೆ ಅಧಿಕಾರಿಗಳು ಇಟ್ಟು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವೇನೇ ಹೇಳಿದ್ರು ನಿಜ ಹೇಳಿರ್ತೀವಿ, ದೇವಸ್ಥಾನದಲ್ಲಿದ್ದೀವಿ, ನಿಜ ಹೇಳಿರ್ತೀವಿ, ಸುಳ್ಳನ್ನು ಹೇಳೋದಿಲ್ಲ. ನಮ್ಮ ಮಹಿಳಾ ಕಾಲೇಜ್ದು ಎಷ್ಟು ವರ್ಷಗಳು 50-60 ವರ್ಷ ಇತಿಹಾಸ ಇರುವಂಥ ಒಂದು ಕಾಲೇಜ್ ಅದು. ಆ ಕಾಲೇಜ್ಗೆ ಡಾಕ್ಯುಮೆಂಟ್ಸೇ ಇರಲಿಲ್ಲ. ಇವಾಗ ಹೊಸ ಬಿಲ್ಡಿಂಗ್ ಕಟ್ಟಬೇಕು ನಾವಲ್ಲಿ. 62 ವರ್ಷ ಇಲ್ಲ, ತುಂಬ ವರ್ಷಗಳಾಗಿದೆ. ಇವಾಗ 42 ಕೋಟಿ ವೆಚ್ಚದಲ್ಲಿ ಇವಾಗ ಬಿಲ್ಡಿಂಗನ್ನು ಕಟ್ಟಬೇಕಾಗಿದೆ. ನಾವು 42 ಕೋಟಿ ವೆಚ್ಚದಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋದ್ರಿಂದ ನಾವು ಅದು ಕಟ್ಟೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಅದರಿಂದ ಇವತ್ತು ಮೊದಲೇ ನಮ್ಮ ನಗರಸಭೆ ಅಧ್ಯಕ್ಷ ಲಕ್ಷ್ಮಕ್ಕನವರು, ಉಪಾಧ್ಯಕ್ಷರು ನಮ್ಮ ಸಂಗೀತ ಅವರು, ಆಮೇಲೆ ಕಮಿಷನರ್ ಅವ್ರಿಗೆ ಹೇಳಿ, ತಹಸೀಲ್ದಾರ್ ಅವ್ರಿಗೆ ಹೇಳಿ, ನಮ್ಮವ್ರಿಗೆ ಎಲ್ಲರಿಗೂ ಹೇಳಿದ ಮೇಲೆ ಈ ಡಾಕ್ಯುಮೆಂಟ್ಸ್ ಇಲ್ಲ ಅಂದಮೇಲೆ ಅವರೆಲ್ಲ ಪ್ರಯತ್ನ ಮಾಡಿ, ನಾನು ಅನಿಲನವರು ಎಲ್ಲರೂ ಪ್ರಯತ್ನ ಮಾಡಿ, ಆಮೇಲೆ ಎಲ್ಲ ಮುಖ್ಯೋಪಾಧ್ಯಾಯರು ಎಲ್ಲರೂ, ಪ್ರಿನ್ಸಿಪಾಲ್ ಎಲ್ಲರೂ ಮಾಡಿ ಇವತ್ತೆಲ್ಲ ಡಾಕ್ಯುಮೆಂಟ್ಸು ಪ್ಲಸ್ ನಮ್ಮ ಮಹಿಳಾ ಕಾಲೇಜ್ಗೆ ಖಾತೆ ಮಾಡಿಕೊಟ್ಟಿದ್ದೀವಿ, ಖಾತೆ ಮಾಡಿಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಕೋಲಾರಮ್ಮನ ದೇವಸ್ಥಾನದೇ ಡಾಕ್ಯುಮೆಂಟ್ಸ್ ಇರಲಿಲ್ಲ. ಮುಂದೆ ಜಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಜಾಗ ಅದಕ್ಕೂ ಖಾತೆ ಇಲ್ಲ. 100 ನಗರಸಭೆ ಜಾಗನ ಕೋಲಾರಮ್ಮನ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಖಾತೆ ಮಾಡಿ ಅವ್ರ ಹೆಸರಿಗೆ ಕೋಲಾರಮ್ಮನ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಕೋಲಾರಮ್ಮನ ದೇವಸ್ಥಾನ ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮ ಅತಿ ಉತ್ತಮವಾದ ನಮ್ಮ ತಾಯಿಯವರು. ಅಲ್ಲಿ ಅನ್ನಸಂತರ್ಪಣೆ ಅದೆಲ್ಲ ಮಾಡ್ತಾರೆ, ಆಮೇಲೆ ಕಾರ್ಯಕ್ರಮಗಳು ಮಾಡ್ತಾರೆ, ಆಮೇಲೆ ದೇವ್ರದ್ದು ಉತ್ಸವಗಳು ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಜಾಗ ಇಲ್ದಿರೋದ್ರಿಂದ ಸುಮ್ಮನೆ ಯಾರಾದರೂ ಅಲಿಗೇಷನ್ ಮಾಡ್ತಾರೆ ಅಂತ ನಗರಸಭೆ ವ್ಯಾಪ್ತಿಗೆ ಬರುವಂಥ ಜಾಗವನ್ನು ಕೋಲಾರಮ್ಮನ ದೇವಸ್ಥಾನಕ್ಕೆ ಖಾತೆ ಮಾಡಿ ಅಲ್ಲಿ ಅನುದಾನ ಮಾಡ್ಕೋಬೋದು, ಉತ್ಸವ ಮಾಡ್ಕೋಬೋದು, ತೇರು ನಿಲ್ಲಿಸ್ಕೋಬೋದು, ಏನಾದರೂ ದೇವಸ್ಥಾನ ಸಂಬಂಧಪಟ್ಟಿದ್ದ ಕಾರ್ಯಕ್ರಮಗಳು ಏನಾದರೂ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ಖಾತೆ ಮಾಡಿಕೊಟ್ಟಿದ್ದೀವಿ. ಇಂಥ ಒಳ್ಳೆ ಕೆಲಸ ಇಲ್ಲಿನ ಮಾಡಬೇಕು ಅಂತ ಆಸೆ ಇದೆ. ನಮ್ಗೆ ಒಳ್ಳೆ ಅಧಿಕಾರಿಗಳು ಇದ್ದಾರೆ ನಮ್ಮ ಜೊತೆಯಲ್ಲಿ. ಒಳ್ಳೆ ಅಧಿಕಾರಿಗಳು ಇಟ್ಟು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವೇನೇ ಹೇಳಿದ್ರು ನಿಜ ಹೇಳಿರ್ತೀವಿ, ದೇವಸ್ಥಾನದಲ್ಲಿದ್ದೀವಿ, ನಿಜ ಹೇಳಿರ್ತೀವಿ, ಸುಳ್ಳನ್ನು ಹೇಳೋದಿಲ್ಲ. ಪ್ರಿನ್ಸಿಪಲ್ ತಗೊಂಡ್ಬಿಡಿ ಆ ಕಡೆ ಹೋಗಿ, ಆ ಕಡೆ ಹೋಗಿ ಸರ್. ಒಂದು ನಿಮಿಷ. ದೇವಸ್ಥಾನಕ್ಕೆ ಖಾತೆ ಮಾಡಿಲ್ಲ. ಕಮಿಷನರು, ನಮ್ಮ ತಹಸೀಲ್ದಾರು ನಾವೆಲ್ಲ ಇರೋದ್ರಿಂದ ಇವಾಗ ಖಾತೆ ಆಗಿದೆ ದೇವಸ್ಥಾನ. ಮೀಟಿಂಗ್ಸ್ ಸರ್ ಇಲ್ಲೂ ಇದು ಸಿರ್ನಹಳ್ಳಿ ಹೊಸೂರು ದೇವಸ್ಥಾನ 23 ತಾರೀಕು ಮಂಗಳವಾರ ರೇಷ್ಮೆ ರೈತರು ಈ ಕಡೆ ಇದ್ದಾರೆ ಸರ್. ಕೋಲಾರಮ್ಮ ದೇವಾಲಯದ ಇಲ್ಲಿ ನಮ್ಮ ಇವರು ಜೀವ ದಾಸದ ಇಲ್ಲ ಕೋಲಾರಮ್ಮ ದೇವಸ್ಥಾನ, ಕೋಲಾರಮ್ಮ ದೇವಸ್ಥಾನ ಈ ಕಡೆ ಇದ್ದಾರೆ ಸರ್. ಕೋಲಾರಮ್ಮ ದೇವಾಲಯದ ಇಲ್ಲಿ ನಮ್ಮ ಇವರು ಜೀವ ದಾಸದ ಇಲ್ಲ ಕೋಲಾರಮ್ಮ ದೇವಸ್ಥಾನ, ಕೋಲಾರಮ್ಮ ದೇವಸ್ಥಾನ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಮೇಲೆ ಕಮಿಷನರು, ತಹಸೀಲ್ದಾರ್ ನಾವೆಲ್ಲ ಹೇಳಿದ್ದೀವಿ ಮಾಡಬೇಕು. ಇದನ್ನೆಲ್ಲ ಮಾಡಿದ್ದಾರೆ. ನಮ್ಮ ಎಲ್ರಿಗೂ ಇವ್ರಿಗೆಲ್ಲರಿಗೂ ಒಳ್ಳೇದಾಗ್ಬೇಕು. ಇಂಥದ್ದೆಲ್ಲ ಇವೆಲ್ಲ ವರ್ಷಾನ್ಗಟ್ಲೆ ಬಿಟ್ಕೊಂಡಿವ್ರು. ಯಾವ ಕಾಲದ ಇದೆಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಅದೃಷ್ಟ ನಮ್ಮ ಕೈಲಾಗಬೇಕು, ನಿಮ್ಮ ಕೈಲಾಗಬೇಕು ಅಂತಿತ್ತು. ನಾವು ಉಳಿಯಲ್ಲ, ನಾವು ಯಾವತ್ತಿದ್ರು ಒಂದು ದಿವಸ ಹೋಗೋರೆ ಅಲ್ಲಲ್ಲ, ಇವರು ಮಾಡ್ತಿರ್ಲಿಲ್ಲ ಶಾಶ್ವತವಾಗಿ.